ಎಲ್ಲರಿಗೂ ನಮಸ್ಕಾರ. ನಿಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 18/4/2025 ಒಂದು PIB ವರದಿಯನ್ನು ನೋಡೋಣ. ನಿನ್ನೆಯ ಒಂದು ದಿನ ಒಂದು ಹೆಮ್ಮೆಯ ದಿನ ಅಂತೇಳಿ ಹೇಳ್ಬೋದು. ಯಾಕಂತಂದರೆ ಯುನೆಸ್ಕೋದ ವಿಶ್ವಸ್ಮರಣೆ ದಾಖಲೆಯಲ್ಲಿ ನಮ್ಮ ದೇಶದ ಧರ್ಮಗ್ರಂಥವಾಗಿರ್ತಕ್ಕಂಥ ಶ್ರೀಮದ್ ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರ ಇವೆರಡೂ ಸೇರ್ಪಡೆಗೊಂಡಿವೆ. ಪ್ರಕಾಶ್ ಪೂರಬ್ ದಿನದಂದು ನರೇಂದ್ರ ಮೋದಿ ಅವರು ಶ್ರೀ ಗುರು ತೇಗ್ ಬಹದ್ದೂರ್ ಅವರಿಗೆ ಗೌರವವನ್ನು ಸಲ್ಲಿಸಿದ್ದರು. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇದು ಸೈನ್ಸ್ ಆ್ಯಂಡ್ ಟೆಕ್ಗೆ ಸಂಬಂಧಪಟ್ಟಿದ್ದು. ನೋಡಿ, ಇಸ್ರೋ ಮೇ ತಿಂಗಳಿನಲ್ಲಿ PSLV C61 ಮಿಷನನ್ನು ಲಾಂಚ್ ಮಾಡ್ತಾ ಇದೆ. ಇದರಲ್ಲಿ ಯಾವ ಒಂದು ಸ್ಯಾಟಲೈಟ್ ಇದೆ ಅಂತಂದರೆ EOS-09 ಸ್ಯಾಟಲೈಟ್ ಇದೆ. ನೆಕ್ಸ್ಟ್ ನೋಡಿ, ಮುಂದಿನ ಜೂನ್ ತಿಂಗಳಿನಲ್ಲಿ ನಿಸಾರ್ ಅನ್ನೋ ಉಪಗ್ರಹವನ್ನು ಉಡಾವಣೆ ಮಾಡಲಿದೆ. ನಿಸಾರ್ ಅನ್ನೋ ಉಪಗ್ರಹವನ್ನು GSLV F-16 ಅನ್ನೋ ಒಂದು ಉಡಾವಣೆಯ ವೆಹಿಕಲ್ನಲ್ಲಿ ಲಾಂಚ್ ಮಾಡಲಿದೆ. ನಿಸಾರ್ ಉಪಗ್ರಹವನ್ನು ನಾಸಾ ಮತ್ತು ಇಸ್ರೋ ಇವರಿಬ್ಬರೂ ಕೂಡಿ ಏನು ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದರ ಹೆಸರು ನಿಸಾರ್ ಅಂತ ಹೆಸರಿದೆ. ನೆಕ್ಸ್ಟ್ ನೋಡ್ರಿ, ಇದರ ಒಂದು ಕೆಲಸ ಏನು ಅಂತಂದರೆ ಡ್ಯುಯಲ್ ಫ್ರೀಕ್ವೆನ್ಸಿ ರಡಾರ್ ಡೇಟಾದ ಮೂಲಕ ಭೂಮಿಯ ಪರಿಸರ ವ್ಯವಸ್ಥೆಗಳು ಮತ್ತು ನೈಸರ್ಗಿಕ ಅಪಾಯಗಳನ್ನು ಗುರುತಿಸುವುದು ಇದರ ಒಂದು ಮುಖ್ಯ ಗುರಿಯಾಗಿದೆ. ನೆಕ್ಸ್ಟ್ ನೋಡಿ, ನಾಸಾದ L ಬ್ಯಾಂಡ್ ಪೇಲೋಡ್ಸ್ಗಳು ಮತ್ತು ಇಸ್ರೋದ S ಬ್ಯಾಂಡ್ಗಳು ಈ ಒಂದು ನಿಸಾರ್ಗೆ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದೆ. ಜುಲೈ ತಿಂಗಳಿನಲ್ಲಿ LVM-3 M5 ಮಿಷನ್ ಇದು ಈ ಒಂದು ಸ್ಯಾಟಲೈಟ್ ಲಾಂಚ್ ಆಗಲಿದೆ. ನೆಕ್ಸ್ಟ್ ಪಾಯಿಂಟ್, 15ನೇ ಬ್ರಿಕ್ಸ್ ಕೃಷಿ ಸಚಿವರ ಸಭೆಗೆ ನಮ್ಮ ದೇಶದಿಂದ ಯಾರು ಹೋಗಿದ್ರು ಅಂತೇಳಿ ನೀವು ಕಮೆಂಟ್ ಮಾಡಿ ನೋಡೋಣ. ಇದರಲ್ಲಿ ಇಂಪಾರ್ಟೆಂಟ್ ಏನು ಮಾತಾಡಿದ್ರು ಅಂತಂದರೆ ಇನಿಷಿಯೇಟಿವ್ಸ್ ಲೈಕ್ ಲಖಪತಿ ದೀದಿ ಆ್ಯಂಡ್ ಡ್ರೋನ್ ದೀದಿ ಇದರ ಬಗ್ಗೆ ಮಾತಾಡಿದ್ರು. ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕರೆ ಕಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಇಂಪಾರ್ಟೆಂಟ್ ಇವು. SECL ಅಂದರೆ ಸೌತ್ ಈಸ್ಟರ್ನ್ ಕೋಲ್ ಫೀಲ್ಡ್ಸ್ ಲಿಮಿಟೆಡ್ ಅಂಥೇಳಿ ಇದು ಒಂದು ಕಲ್ಲಿದ್ದಲಿನ ಗಣಿ. ಇದು ಪೇಸ್ಟ್ ಫೀಲ್ ತಂತ್ರಜ್ಞಾನವನ್ನು ಬಳಸಿದ ಮೊದಲ ಗಣಿಯಾಗಿದೆ. ಅದಕ್ಕಾಗಿ ಇದು ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ನೋಡಿ, ಇದು ಯಾರ ಜೊತೆ ಒಪ್ಪಂದಕ್ಕೆ ಸಹಿ ಹಾಕೊಂಡಿದೆ ಅಂತಂದರೆ TMC ಮಿನರಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ ಜೊತೆ 7,040 ಕೋಟಿ ರೂಪಾಯಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು INS ತಾರಿಣಿ ಬಗ್ಗೆ ಹೇಳಿದ್ದೆ, ಅದು ಏನು ಅಂತ ಹೇಳಿ ನೋಡೋಣ ಕಮೆಂಟಲ್ಲಿ. ಇವತ್ತು ನೋಡಿ, INS ಸುನೈನಾ ಅಂಥೇಳಿ ಇದು ಏನು ಅಂತಂದರೆ ಇಂಡಿಯನ್ ಓಷಿಯನ್ ಶಿಪ್ ಸಾಗರ್ ಅಂಥೇಳಿ ಇದು ಒಂದು ಮಿಷನ್ನ ಹೆಸರು. ಇದರ ಅಡಿಯಲ್ಲಿ INS ಸುನೈನಾ ಕೆಲಸ ಮಾಡ್ತಾ ಇದೆ. ಇದು ಒಂದು ಹಡಗಿನ ಹೆಸರು. ಇಲ್ಲಿ ಇಮೇಜಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಈ ಒಂದು ಇದೇ ಹಡಗು. ಇದು ಏನಾಗಿದೆ ಅಂತಂದರೆ ಮೊನ್ನೆ ಮೊಜಾಂಬಿಕ್ಗೆ ತಲುಪಿದೆ, ಅದಕ್ಕಾಗಿ ಇದು ನ್ಯೂಸಲ್ಲಿದೆ. 24ನೇ ಭಾರತ UK ರಕ್ಷಣಾ ಸಮಾಲೋಚನಾ ಸಭೆ ನಡೆಯಿತು. ಅದರಲ್ಲಿ ನಮ್ಮ ಒಂದು ದೇಶದಿಂದ ರಕ್ಷಣಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ರಾಜೇಶ್ ಕುಮಾರ್ ಸಿಂಗ್ ಅವರು ಭಾಗವಹಿಸಿದ್ದರು. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಇಂಡಿಯಾಸ್ ಫೈಟ್ ಅಗೇನೆಸ್ಟ್ ಅನೇಮಿಯಾ ಅನ್ನೋದು ಒಂದು ರೋಗ. ಈ ಒಂದು ರೋಗ ಯಾಕೆ ಬರುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಇದ್ದರೆ ಈ ರೋಗ ಬರುತ್ತೆ. ನಮ್ಮ ದೇಶದಲ್ಲಿ ನೋಡಿ 67.1% ಅಷ್ಟು ಮಕ್ಕಳು ಮತ್ತು 59.1% ಅಷ್ಟು ಹುಡುಗಿಯರು ಇವರಲ್ಲಿ ಅನೇಮಿಯಾ ಕಾಡ್ತಾ ಇದೆ. ಆಫ್ರಿಕಾದ ಅತಿ ದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಪ್ರದರ್ಶನದಲ್ಲಿ ಇದನ್ನ ಹೆಸರು GTEX ಅಂತ ಕರೀತಾರೆ. ಇದು ಎಲ್ಲಿ ನಡೀತಾ ಇದೆ ಅಂದರೆ ಆಫ್ರಿಕಾದಲ್ಲಿ ನಡೀತಾ ಇದೆ. ಇದಕ್ಕೆ ನಮ್ಮ ಭಾರತ ಕೂಡ ಭಾಗವಹಿಸಲಿದೆ. ಹಿಮೋಫೀಲಿಯಾದ ಒಂದು ಥೀಮ್ ಏನಾಗಿತ್ತು ಅಂತಂದರೆ ಆಕ್ಸೆಸ್ ಫಾರ್ ಆಲ್ ವುಮೆನ್ ಆ್ಯಂಡ್ ಗರ್ಲ್ಸ್ ಬ್ಲೀಡ್ ಟು. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು.